ಕನ್ನಡ ಚಿತ್ರರಂಗದಿಂದ ಮರೆಯಾದಂತಹ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕರಾಗಿರುವಂತಹ ದ್ವಾರಕೀಶ್ ಇಹಲೋಕವನ್ನೇ ಅತಿರಿಸಿರುವಂತಹ ಸುದ್ದಿ. ನಿನ್ನೆ ಬೆಳಿಗ್ಗೆ ನಿಧನರಾದರು ದ್ವಾರಕೀಶ್. ಇವತ್ತು ಚಾಮರಾಜಪೇಟೆಯಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ದ್ವಾರಕೀಶ್ ಅವರ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ. ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಮನೆಯಲ್ಲಿ ಪೂಜಾ ವಿಧಿವಿಧಾನಗಳು ನೆರವೇರಿದ್ದು, ಚಿತೆಗೆ ಅಗ್ನಿಸ್ಪರ್ಶ ಮಾಡಲಿದ್ದಾರೆ ದ್ವಾರಕೀಶ್ ಅವರ ಹಿರಿಯ ಪುತ್ರ. ಪ್ರಚಂಡ ಕುಳ್ಳ ಅಂತಲೇ ಪ್ರಸಿದ್ಧರಾಗಿದ್ದಂತಹ ಸ್ಯಾಂಡಲ್ವುಡ್ನಲ್ಲಿ ಬಹಳ ದೊಡ್ಡ ಹೆಸರು ಮಾತಾಗಿದ್ದ, ಅದೆಷ್ಟೋ ಜನರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ಖ್ಯಾತಿ ದ್ವಾರಕೀಶ್ ಅವರದ್ದು. ಅವರ ಸ್ವಗೃಹದಲ್ಲಿ ಅಂತಿಮ ದರ್ಶನ ನಿನ್ನೆ ರಾತ್ರಿಯಿಂದಲೂ ಕೂಡ ನೆರವೇರ್ತಲಿದೆ. ಈಗ ರವೀಂದ್ರ ಕಲಾಕ್ಷೇತ್ರದತ್ತ ದ್ವಾರಕೀಶ್ ಅವರ ಪಾರ್ಥಿವ ಶರೀರ ರವಾನೆ. ಸಾರ್ವಜನಿಕ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆಯಾಗಿದೆ. ನಿನ್ನೆಯಿಂದಲೂ ಕೂಡ ಗಣ್ಯಾತಿ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಅದರಲ್ಲೂ ಅವರ ಮಡದಿ ಅಂಬುಜಾ ಅವರು ತೀರಿಕೊಂಡಿದ್ದ ದಿನವೇ, ಅದೇ ಸಮಯಕ್ಕೆ, ಅಂದರೆ 3 ವರ್ಷಗಳ ಹಿಂದೆ ನಿನ್ನೆ ದಿನವೇ ಅದೇ ಸಮಯಕ್ಕೆ 9:45ಕ್ಕೆ ತೀರ್ಕೊಂಡಿದ್ರು ದ್ವಾರಕೀಶ್ ಅವರ ಪತ್ನಿ ಅಂಬುಜಾಕ್ಷಿ. ನಿನ್ನೆ ಕೂಡ ಅದೇ ಸಮಯಕ್ಕೆ ನಿಧನರಾಗಿದ್ದಾರೆ ದ್ವಾರಕೀಶ್. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಅವರ ಪಾರ್ಥಿವ ಶರೀರವನ್ನ ಅವರ ನಿವಾಸದಿಂದ ಕಲಾಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇದೆ. 11 ಗಂಟೆಯವರೆಗೂ ಕೂಡ ಅಂತಿಮ ನಮನಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಪಾರ್ಥಿವ ಶರೀರವನ್ನ ಈಗ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದೆ. ಕನ್ನಡ ಚಿತ್ರರಂಗದಿಂದ ಮರೆಯಾದ ಪ್ರಚಂಡ ಕುಳ್ಳನಿಗೆ ಅಂತಿಮ ನಮನವನ್ನ ಸಲ್ಲಿಸುವುದಕ್ಕಾಗಿ ಅಸಂಖ್ಯ ಅಭಿಮಾನಿಗಳು, ಚಿತ್ರರಂಗದ ಗಣ್ಯರು ಆಗಮಿಸ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ದ್ವಾರಕೀಶ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದು ಗಣ್ಯಾತಿ ಗಣ್ಯರು. ಇಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರ ರವಾನೆಯಾಗ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ನಟರಾಗಿ ಅಷ್ಟೇ ಅಲ್ಲ, 50 ಚಿತ್ರಗಳಿಗೆ ನಿರ್ಮಾಪಕರಾಗಿ, 15ಕ್ಕೂ ಹೆಚ್ಚು ಚಿತ್ರಗಳ ನಿರ್ದೇಶಕರಾಗಿ, ಅದೆಷ್ಟೋ ಕಲಾವಿದರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ಖ್ಯಾತಿ ದ್ವಾರಕೀಶ್ ಅವರದ್ದು. ಅಂತಹ ನಟ, ನಿರ್ದೇಶಕರ ಅಂತಿಮ ನಮನಕ್ಕಾಗಿ ಈಗ ಕಲಾಕ್ಷೇತ್ರದ ಜನ ಬರ್ತಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ವಿಜಯ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಜಯ್, ದ್ವಾರಕೀಶ್ ಇನ್ನಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಆಘಾತ ಸ್ಯಾಂಡಲ್ವುಡ್ ಪಾಲಿಗೆ, ಕನ್ನಡ ಚಿತ್ರರಂಗದ ಪಾಲಿಗೆ. ಅವರ ಅಂತಿಮ ನಮನಕ್ಕಾಗಿ ಏನೆಲ್ಲ ವ್ಯವಸ್ಥೆಗಳಾಗಿದೆ, ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತ ಪ್ರತಿಮಾ, ದ್ವಾರಕೀಶ್ ಅವರ ಪಾರ್ಥಿವ ಶರೀರ ಇವಾಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರುವಂತಹ ಅವರ ನಿವಾಸದಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೊರಟಿರುವಂತದ್ದು. ಎಲೆಕ್ಟ್ರಾನಿಕ್ ಸಿಟಿಯ ಬಳಿ ಈಗ ಅವರ ಪಾರ್ಥಿವ ಶರೀರ ಇರುವಂತದ್ದು. ಸುಮಾರು ಒಂದು 9 ಗಂಟೆ ಸುಮಾರಿಗೆ ಅವರ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರವನ್ನ ತಲುಪಲಿದೆ. ಅಲ್ಲಿ ಸಾರ್ವಜನಿಕರು ಹಾಗೆ ಸಿನಿಮಾ ರಂಗದ ಅಥವಾ ರಾಜಕೀಯ ರಂಗದ ಗಣ್ಯರಿಗೆ ನೋಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಆ ನಂತರ ಮಧ್ಯಾಹ್ನ 2 ಗಂಟೆ ನಂತರ ರವೀಂದ್ರ ಕಲಾಕ್ಷೇತ್ರದಿಂದ ಅವರ ಪಾರ್ಥಿವ ಶರೀರವನ್ನ TR ಮಿಲ್ ನಲ್ಲಿರುವಂತಹ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿರುವಂತದ್ದು. ಇನ್ನು ನಿನ್ನೆಯಿಂದಲೂ ಕೂಡ ಅವರ ನಿವಾಸದಲ್ಲಿ ಹಲವಾರು ಜನ ಕಲಾವಿದರುಗಳು ಅವರ ಅಂತಿಮ ದರ್ಶನ ಸಲ್ಲಿಸಿದ್ದಾರೆ, ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ನಾವು ನೋಡ್ಬೋದು ಗುರುಕಿರಣ್ ಅವರು ಅಥವಾ ಶ್ರೀನಾಥ್ ಅವರು, ಹಾಗೆ ಶ್ರೀನಿವಾಸ ಮೂರ್ತಿ ಅವರು, ಹಾಗೆ ಹಿರಿಯ ಕಲಾವಿದರು ಭವ್ಯ ಅವರು, ಈ ತರ ಹಲವಾರು ಜನರು ದರ್ಶನ್ ಅವರು ಕೂಡ ಬಂದು ಅಂತಿಮ ದರ್ಶನ ಪಡೆದು ಹೋಗಿದ್ರು. ಇವತ್ತು ಶಿವರಾಜ್ ಕುಮಾರ್ ಅವರು ಕೂಡ ಬಂದು ಅಂತಿಮ ದರ್ಶನ ಬೆಳಿಗ್ಗೆ ಪಡೆದುಕೊಂಡು ಹೋಗಿರುವಂತದ್ದು. ಮತ್ತೆ ಈಗ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಬರ್ತಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಹಾಗೆ ಕನ್ನಡ ಚಿತ್ರ ಇನ್ನೂ ಹಿರಿಯ ಹಲವು ಕಲಾವಿದರುಗಳು ಅವರ ದರ್ಶನ ಪಡಬೇಕಾಗಿದೆ. ಹಾಗೆ ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದು ಅಂತಿಮ ದರ್ಶನ ನಮನವನ್ನ ಸಲ್ಲಿಸಿ ಹೋಗ್ತಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಮತ್ತೆ ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತಿಮ ಕಾರ್ಯ ವಿಧಿವಿಧಾನಗಳು ನಡೆಯಲಿವೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಪ್ರತಿಮಾ, ಸರ್ಕಾರಿ ಗೌರವವನ್ನು ಸಲ್ಲಿಸೋದಕ್ಕೂ ವ್ಯವಸ್ಥೆಗಳಾಗ್ತಾ ಇದೆಯಾ? ಜೊತೆಗೆ ಚಿತ್ರರಂಗದಿಂದಾಗಿ ಈಗ ಚಿತ್ರ ಪ್ರದರ್ಶನ ಇರಬಹುದು, ಅದು ರದ್ದಾಗತ್ತೆ ಅನ್ನುವಂಥದ್ದು, ಜೊತೆಗೆ ಶೂಟಿಂಗನ್ನು ನಿಲ್ಲಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳೇನು ಬರ್ತಾ ಇತ್ತು. ಆ ಬಗ್ಗೆ ಏನೇನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ?
ಖಂಡಿತವಾಗೂ ಸರ್ಕಾರಿ ಗೌರವವನ್ನು ಸಲ್ಲಿಸೋದ್ರ ಬಗ್ಗೆ ಸ್ವಲ್ಪ ಹೊತ್ತಿನಲ್ಲೇ ಮಾಹಿತಿ ಕೂಡ ಹೊರಗೆ ಬೀಳಿದೆ. ಜೊತೆಗೆ ಏನೋ ಚಿತ್ರರಂಗದ ಬಗ್ಗೆ ವಿಚಾರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವತ್ತು ಒಂದರ ಮಟ್ಟಿಗೆ ಮಧ್ಯಾಹ್ನದವರೆಗೂ ಶೂಟಿಂಗ್ ಅನ್ನ ನಿಲ್ಲಿಸೋಕೆ ಬಗ್ಗೆ ಫಿಲ್ಮ್ ಚೇಂಬರ್ ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಹಾಗೆ ಸಿನಿಮಾ ಪ್ರದರ್ಶನ ಕೂಡ ಮೊದಲ ಶೋ ಏನಿದೆ ಅದನ್ನ ನಿಲ್ಲಿಸಿ ಅವರಿಗೆ ಒಂದು ಗೌರವನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರದರ್ಶಕರು ಕೂಡ ಒಂದು ನಿರ್ಧಾರ ತೆಗೆದುಕೊಂಡಿದ್ರು. ಆದ್ರೆ ಅವರ ಮನೆಯವರು ಯೋಗಿ ಏನಿದ್ರು ಅವ್ರ ಮಗ ಏನಿದ್ರೆ ಅವರು ಒಂದು ಮಾತನ್ನು ಹೇಳಿದ್ರು, ನಮ್ಮ ತಂದೆಯವರು ಯಾವಾಗ್ಲೂ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿರ್ಬೇಕು, ಚಿತ್ರರಂಗ ಯಾವಾಗ್ಲೂ ರನ್ನಿಂಗ್ ಆಗಿರ್ಬೇಕು ಅನ್ನೋ ದೃಷ್ಟಿಯಿಂದಾಗಿ ಆಸೆ ಪಟ್ಟಂತರು. ಹಾಗಾಗಿ ಯಾರು ಕೂಡ ಸಿನಿಮಾದ ಶೂಟಿಂಗ್ ಅನ್ನ ಅಥವಾ ಪ್ರದರ್ಶನ ನಿಲ್ಲಿಸಬೇಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ರು. ನಿಮ್ಗೆ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ನಿರ್ಧಾರ ತೆಗೆದುಕೊಳ್ಳಿ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಹಾಗಾಗಿ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅವರು ಇವತ್ತು ಸಿನಿಮಾದ ಶೂಟಿಂಗ್ ಅನ್ನು ಕೂಡ ನಿಲ್ಲಿಸಬಹುದು, ಹಾಗೆ ಸಿನಿಮಾದ ಶೋಗಳನ್ನು ಕೂಡ ಕಡಿತವನ್ನ ಮಾಡಬಹುದು. ಆದ್ರೆ ಕೆಲವು ಚಿತ್ರಮಂದಿರಗಳು ಈಗಾಗಲೇ ಶೋವನ್ನ ಕಡಿತ ಮಾಡಿರುವಂತದ್ದು ಒಂದು ಮಾಡಿದ್ದಾರೆ. ಹಾಗಾಗಿ ಅವರಿಗೊಂದು ಈ ಮೂಲಕ ಅವರಿಗೊಂದು ಗೌರವ ಸಲ್ಲಿಸುವಂತ ಒಂದು ಕೆಲಸ ಕೂಡ ಆಗ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ವಿಜಯ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.